ಅಲ್ಲ, ಈಗಾಗಲೇ ನೀವು ಬೆಳಗಾಂ ಜಿಲ್ಲೆಯ ಒಂದು ರಾಜಕೀಯ ಒಂದು ವಾತಾವರಣ ನೋಡಿದ್ರಿ. ಈಗ ಸಮೀಪವಾಗಿ ಇಲೆಕ್ಷನ್ ಇರುವುದು ಏನು ಎಲೆಕ್ಟ್ರಿಕಲ್ ಬೋರ್ಡ್ ಹುಟ್ಟಿರೋದು ಮತ್ತು DCC ಬ್ಯಾಂಕ್, ಇವೆರಡು ಸಹಕಾರ ಸಂಸ್ಥೆಗಳಿಂದ ಇದು ಇರುವುದರಿಂದ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಬರುವುದಿಲ್ಲ. ಮತ್ತು ಈಗಾಗಲೇ ಕತ್ತಿಯವರ ಫ್ಯಾಮಿಲಿ ಒಂದು ಭಾಳ ವರ್ಷಗಳಿಂದ ನಾವು ಸಂಪರ್ಕ ಇರೋದ್ರಿಂದ ರಮೇಶ್ ಕತ್ತಿಯವರು ಬರ್ತಾ ಇದ್ದಾರೆ. ಇವತ್ತು ಲಕ್ಷ್ಮೀ ದೇವರ ದರ್ಶನ ತಗೊಂಡು ತಮ್ಮ ವಿಜಯ ಸಲುವಾಗಿ ಏನೋ ಒಂದು ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅದನ್ನು ಗೋಕಾಕದಿಂದನೇ ಪಾಲನೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಪಕ್ಷ ಭೇದ ಮರೆತು ಸರ್ಕಾರ ಏನಾದೊಂದು ಧ್ಯೇಯ ಅದಲ್ಲ, ಅದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕ್ಷೀಣಬಾರದು, ಅದು ಮತ್ತೆ ಬೆಳೀಬೇಕು ಅಂತೇಳಿ ನಾವು ರಮೇಶ್ ಕತ್ತಿಯವರನ್ನು ಬೆಂಬಲಿಸಿ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಸರ್, ಈ ಹಿಂದೆ ನೀವು ಯಾವುದೇ ವೇದಿಕೆಯಲ್ಲೂ ನೀವು ಜೊತೆ ಕಾಣಿಸ್ಕೊಂಡಿಲ್ಲ, ಅದಕ್ಕೆ ಈಗ ಸಡನ್ ಆಗಿ ಯಾಕೆ ಒಂದಾಗಿದ್ದಾರೆ ಅಂತ ಹೇಳಿ. ಇದು ಗೋಕಾಕ ರಾಜಕೀಯ ವಾತಾವರಣ ಮೊದಲು ಯಾರೂ ಒಬ್ಬರು ಬರ್ತಿರಲಿಲ್ಲ, ಕರೆದ್ರೂ ಬರುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ಮನಸ್ಸು ಮಾಡಿದ್ದಾರೆ, ಅವರು ಒಂದು ಗಟ್ಟಿಯಾದ ನಿರ್ಧಾರ ತೊಗೊಂಡಿದ್ದಾರೆ. ಅದಕ್ಕೆ ನಮ್ಮದು ಸ್ವಾಗತ ಅದ. ಅವರನ್ನು ಯಾವಾಗಲೂ ಬೆಂಬಲಿಸ್ತೀವಿ ಮತ್ತು ಅವರು ಯಾವಾಗಲೂ ಸಹಕಾರ ಒಂದು ಇಲೆಕ್ಷನ್ ಬಂದಾಗ ಅವ್ರ ಜೊತೆ ಇರ್ತೀವಿ ನಾವು. ಇನ್ನು ರಮೇಶ್ ಕತ್ತಿಯವ್ರೇನು ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆ ಸರ್? ಇಲ್ಲ, ಈಗಾಗಲೇ ಅವರು ನೋಡಬೇಕು. ಯಾಕಂದ್ರೆ BJPಯಲ್ಲಿ ಅವ್ರನ್ನ ಈಗಾಗಲೇ ತುಳಿತಾ ಇದ್ದಾರೆ. ನಾವು ಅವ್ರಿಗೆ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಬಂದರೆ ಅವ್ರು ಗೋಕಾಕ ನಿಲ್ಬೋದು ಅಥವಾ ಅರಬಾವಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಬೋದು. ಯಾವುದೇ ಕೇಳಿದ್ರು ಅವ್ರು ಬಂದರೂ ನಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇಲ್ಲ, ಈಗಾಗಲೇ ಅವರು ನೋಡಬೇಕು. ಯಾಕಂದ್ರೆ BJPಯಲ್ಲಿ ಅವ್ರನ್ನ ಈಗಾಗಲೇ ತುಳಿತಾ ಇದ್ದಾರೆ. ನಾವು ಅವ್ರಿಗೆ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಬಂದರೆ ಅವ್ರು ಗೋಕಾಕ ನಿಲ್ಬೋದು ಅಥವಾ ಅರಬಾವಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಬೋದು. ಯಾವುದೇ ಕೇಳಿದ್ರು ಅವ್ರು ಬಂದರೂ ನಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇಲ್ಲ, ಈಗಾಗಲೇ ಅವರು ನೋಡಬೇಕು. ಯಾಕಂದ್ರೆ BJPಯಲ್ಲಿ ಅವ್ರನ್ನ ಈಗಾಗಲೇ ತುಳಿತಾ ಇದ್ದಾರೆ. ನಾವು ಅವ್ರಿಗೆ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಬಂದರೆ ಅವ್ರು ಗೋಕಾಕ ನಿಲ್ಬೋದು ಅಥವಾ ಅರಬಾವಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಬೋದು. ಯಾವುದೇ ಕೇಳಿದ್ರು ಅವ್ರು ಬಂದರೂ ನಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇಲ್ಲ, ಈಗಾಗಲೇ ಅವರು ನೋಡಬೇಕು. ಯಾಕಂದ್ರೆ BJPಯಲ್ಲಿ ಅವ್ರನ್ನ ಈಗಾಗಲೇ ತುಳಿತಾ ಇದ್ದಾರೆ. ನಾವು ಅವ್ರಿಗೆ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಬಂದರೆ ಅವ್ರು ಗೋಕಾಕ ನಿಲ್ಬೋದು ಅಥವಾ ಅರಬಾವಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಬೋದು. ಯಾವುದೇ ಕೇಳಿದ್ರು ಅವ್ರು ಬಂದರೂ ನಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇಲ್ಲ, ಈಗಾಗಲೇ ಅವರು ನೋಡಬೇಕು. ಯಾಕಂದ್ರೆ BJPಯಲ್ಲಿ ಅವ್ರನ್ನ ಈಗಾಗಲೇ ತುಳಿತಾ ಇದ್ದಾರೆ. ನಾವು ಅವ್ರಿಗೆ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಬಂದರೆ ಅವ್ರು ಗೋಕಾಕ ನಿಲ್ಬೋದು ಅಥವಾ ಅರಬಾವಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಬೋದು. ಯಾವುದೇ ಕೇಳಿದ್ರು ಅವ್ರು ಬಂದರೂ ನಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇಲ್ಲ, ಈಗಾಗಲೇ ಅವರು ನೋಡಬೇಕು. ಯಾಕಂದ್ರೆ BJPಯಲ್ಲಿ ಅವ್ರನ್ನ ಈಗಾಗಲೇ ತುಳಿತಾ ಇದ್ದಾರೆ.